ನಮಸ್ಕಾರ ವೀಕ್ಷಕರೇ. ಅಂಜಲ್ ಚಕ್ಮಾ ಅನ್ನೋ ಯುವಕನ ಹೆಸರು ಸದ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜನಾಂಗೀಯ ಸಂಘರ್ಷದಲ್ಲಿ ಈತ ಮೃತಪಟ್ಟಿದ್ದು ಇಡೀ ಭಾರತವೇ ಈ ಘಟನೆಯನ್ನ ಖಂಡಿಸಿ ಆತನಿಗಾಗಿ ಮರುಗ್ತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಈ ಘಟನೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ದನಿ ಏರಿಸಿದ್ರು. ಆದ್ರೆ ಅವರು ಟ್ವೀಟ್ ಮಾಡಿ ಅದನ್ನ ಪಿನ್ ಮಾಡಿದ ಬೆನ್ನಲ್ಲೇ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹತ್ಯೆಗೈದ ವ್ಯಕ್ತಿಗಳ ಹಿನ್ನೆಲೆ, ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸೋ ಬಾಂಗ್ಲಾ ಹೇಳಿಕೆ, ಈ ಘಟನೆಯನ್ನ ಅಂತಾರಾಷ್ಟ್ರೀಯ ನ್ಯೂಸ್ ಮಾಡೋದಕ್ಕೆ ನಡೀತಾ ಇರೋ ಹುನ್ನಾರ, ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅನ್ನೋ ಬಗ್ಗೆ ಹಲವರು ದನಿ ಏರಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ತಮಿಳುನಾಡಿನಲ್ಲಿ ವಲಸೆ ಕಾರ್ಮಿಕನೊಬ್ಬನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಕೂಡ ಇದಕ್ಕೆ ತಳುಕು ಹಾಕಿಕೊಳ್ತಾ ಇದೆ. ಹಾಗಿದ್ರೆ ಏನಿದು ಘರ್ಷಣೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಜೆನ್ಜಿ ಹೋರಾಟ ಇದುವರೆಗೆ ಸಾಧ್ಯವಾಗದ ಈ ವಿಚಾರ ಕೆಲವರಿಗೆ ಬೇಸರ ತರಿಸ್ತಾ ಇದೆ. ಹೇಗಾದ್ರೂ ಮಾಡಿ ಇದನ್ನ ಭಾರತದಲ್ಲಿ ಮಾಡಲೇಬೇಕು, ಜನರು ನೆಮ್ಮದಿಯಿಂದ ಇರಲೇಬಾರದು, ದೇಶದ ಜನರೇ ಅದರಲ್ಲೂ ಯುವಕರೇ ಅವರವರೇ ಹೊಡೆದಾಡಬೇಕು, ಭಾರತದಲ್ಲಿ ಅರಾಜಕತೆ ಇದೆ ಅನ್ನೋದು ಜಗತ್ತಿಗೆ ಕಾಣುವಂತೆ ಮಾಡಬೇಕು. ಇದು ಭಾರತದ ಒಳಗಿರೋ ಎಷ್ಟೋ ಜನರ ಅತ್ಯಂತ ದೊಡ್ಡ ಕನಸು. ಯಾವ ವಿಚಾರ ಮುನ್ನೆಲೆಗೆ ಬಂದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುನ್ನ ಪರವಿರೋಧ ಮಾಡೋದಕ್ಕೆ ಬೇಕಾದಷ್ಟು ಜನರಿರೋ ಭಾರತದಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ಜನರನ್ನ ಯಾಮಾರಿಸಬಹುದು ಅನ್ನೋದು ವಾಸ್ತವ. ಕಳೆದ ಹಲವು ದಿನಗಳಿಂದ ಒಂದು ಸುದ್ದಿ ಭಾರತೀಯರನ್ನ ಅತ್ಯಂತ ಡಿಸ್ಟರ್ಬ್ ಮಾಡಿತ್ತು. ಅದು ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ಅಂಜಲ್ ಚಕ್ಮಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು. ಈ ಸಂಬಂಧ ಹೋರಾಟಗಳು ನಡೀತಾ ಇದೆ, ದುಷ್ಕರ್ಮಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಅದರ ಜೊತೆಗೆ ಈ ವಿಚಾರ ರಾಜಕೀಯಕ್ಕೂ ತಿರುಗಿದ್ದು ರಾಹುಲ್ ಗಾಂಧಿ ಇದರ ವಿರುದ್ಧ ದನಿ ಏರಿಸಿದ್ದಾರೆ. ಚಕ್ಮಾ ಸಾವಿನ ಬಳಿಕ ಟ್ವೀಟ್ ಮಾಡಿರೋ ರಾಹುಲ್ ಗಾಂಧಿ, ಡೆಹ್ರಾಡೂನ್ನಲ್ಲಿ ಅಂಜಲ್ ಚಕ್ಮಾ ಹಾಗೂ ಆತನ ಸಹೋದರ ಮೈಕಲ್ ಚಕ್ಮಾ ಮೇಲೆ ನಡೆದ ಹಲ್ಲೆ ಖಂಡನೀಯ. ಈ ದ್ವೇಷ ಅನ್ನೋದು ಒಂದು ರಾತ್ರಿಯಲ್ಲಿ ಹುಟ್ಟಿಕೊಳ್ಳೋದಲ್ಲ, ಹಲವು ವರ್ಷಗಳಿಂದ ಇರೋ ದ್ವೇಷದ ವಾತಾವರಣ ಈಗ ಪ್ರತಿನಿತ್ಯ ನಡೀತಾ ಇರೋ ಘಟನೆಗಳ ಮೂಲಕ ಬೆಳಕಿಗೆ ಬರ್ತಾ ಇದೆ. ಬೇಜವಾಬ್ದಾರಿತನ ಹಾಗೂ ದ್ವೇಷದ ವಿಚಾರಗಳನ್ನ ಬಿತ್ತುವ ಮೂಲಕ ಯುವಕರ ದಾರಿಯನ್ನ ತಪ್ಪಿಸಲಾಗ್ತಾ ಇದೆ. ಕೊನೆಗೆ ಇದೆಲ್ಲವನ್ನು ಸರ್ವೇ ಸಾಮಾನ್ಯ ಅಂತ ಮಾಡೋ ಕೆಲಸ ಬಿಜೆಪಿ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಭಾರತ ನೆಲೆ ನಿಂತಿರೋದು ಏಕತೆ ಹಾಗೂ ಗೌರವದ ಆಧಾರದಲ್ಲಿ, ದ್ವೇಷ ಹಾಗೂ ಭಯದಿಂದ ಅಲ್ಲ. ಭಾರತ ಪ್ರೀತಿ ಹಾಗೂ ವಿವಿಧತೆಯಲ್ಲಿ ಏಕತೆಯಿಂದ ಇರಬೇಕು. ಭಾರತೀಯರೇ ಹೊಡೆದಾಡೋದು ನಮ್ಮ ದೇಶಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳಿ ಆ ಟ್ವೀಟ್ ಅನ್ನ ಪಿನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅವರು ಎತ್ತಿರೋ ಅಷ್ಟೋ ವಿಚಾರಗಳು ಯೋಚಿಸುವಂತದ್ದೇ. ದೇಶದ ಒಳಗೆ ಜನಾಂಗೀಯ ಘರ್ಷಣೆಗಳು ಆರೋಗ್ಯಕರವಲ್ಲ ಅನ್ನೋದು ನಿಜವೇ. ಇನ್ನು ಕೇಂದ್ರ ಸರ್ಕಾರವನ್ನ ಇದಕ್ಕೆ ಹೊಣೆ ಮಾಡ್ತಾ ಇರೋದು ಕೂಡ ರಾಜಕೀಯವಾಗಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ವೇಳೆ ಈಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಈ ಘಟನೆ ಆಗಿದ್ದಿದ್ರೆ ಬಿಜೆಪಿ ಕೂಡ ಇದೇ ರೀತಿ ವಾಗ್ದಾಳಿ ನಡೆಸ್ತಾ ಇತ್ತು, ಆರೋಪ ಮಾಡ್ತಾ ಇತ್ತು. ಇದೆಲ್ಲವೂ ಸರಿ. ಆದ್ರೆ ಈ ಘಟನೆ ಸಂಬಂಧ ಹೊರಬರ್ತಾ ಇರೋ ಇತರೆ ವಿಚಾರಗಳು ಹಾಗೂ ರಾಹುಲ್ ತಮ್ಮ ಟ್ವೀಟ್ ನಲ್ಲಿ ಯುವಕರು ಅನ್ನೋ ವಿಚಾರವನ್ನ ಹೈಲೈಟ್ ಮಾಡಿರೋದು, ಜೊತೆಗೆ ಈ ಟ್ವೀಟ್ ಅನ್ನ ಪಿನ್ ಮಾಡಿರೋದು ಬೇರೆ ಬೇರೆ ವಿಚಾರಗಳಿಗೆ ತಾಳೆ ಆಗ್ತಾ ಇದೆ. ಇದರ ಹಿಂದೆಯೂ ಅಜೆಂಡಾ ಇದೆ ಅನ್ನೋದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ವಿಚಾರಗಳು ಯಾವುದು ಅಂತ ನೋಡ್ತಾ ಹೋದ್ರೆ, ಚಕ್ಮಾ ಸಹೋದರರ ಮೇಲೆ ದಾಳಿ ನಡೆಸಿದವರ ಪೈಕಿ ಒಬ್ಬ ವ್ಯಕ್ತಿ ಉತ್ತರಾಖಂಡದವನೇ ಹಾಗೂ ಇನ್ನೊಬ್ಬ ಮಣಿಪುರದವನು. ಅರ್ಥಾತ್ ಈಶಾನ್ಯ ರಾಜ್ಯಗಳಲ್ಲಿ, ಅದರಲ್ಲೂ ಜನಾಂಗೀಯ ಘರ್ಷಣೆಗೆ ಸುದ್ದಿಯಾಗಿದ್ದ ಮಣಿಪುರದವನು ಅನ್ನೋದು ಗಮನಿಸಬೇಕಾದ ಅಂಶ. ಭೌಗೋಳಿಕವಾಗಿ ಒಂದೇ ಪ್ರದೇಶದಿಂದ ಬಂದಿರೋ ವ್ಯಕ್ತಿ ಕಡೆಯಿಂದ ಹಲ್ಲೆ ಆಗಿರುವಾಗ ಇದನ್ನ ಜನಾಂಗೀಯ ಘರ್ಷಣೆ ಅಂತ ಬಿಂಬಿಸ್ತಾ ಇರೋದು ಅನುಮಾನಾಸ್ಪದವಾಗಿದೆ ಅನ್ನೋದನ್ನ ಹಲವರು ಹೇಳ್ತಾ ಇದ್ದಾರೆ. ಹತ್ಯೆಗೊಳಗಾದ ಚಕ್ಮಾ ವಿದ್ಯಾರ್ಥಿಯಾಗಿದ್ದು ಹಲವು ಸಮಯದಿಂದ ಡೆಹ್ರಾಡೂನ್ನಲ್ಲಿದ್ದ. ಆದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡೋ ದುಷ್ಕರ್ಮಿಗಳು ಆತನನ್ನ ಚೈನಾ ಏಜೆಂಟ್ ಅಂತ ಹೇಳ್ಕೊಂಡು ಹಲ್ಲೆ ನಡೆಸಿದ್ದು ಯಾಕೆ ಅನ್ನೋದು ಇನ್ನೊಂದು ಅನುಮಾನ. ಅಲ್ಲದೆ ಇದು ಬಿಜೆಪಿ ರಾಜ್ಯದಲ್ಲಿ ಆಗಿರೋದ್ರಿಂದ ಬಹುಬೇಗ ಇದು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಆದ್ರೆ ಈಗಾಗಲೇ ದುಷ್ಕರ್ಮಿಗಳ ಬೇಟೆಗೆ ಮುಂದಾಗಿರೋ ದಮಿ ಸರ್ಕಾರ ನೇಪಾಳಕ್ಕೂ ಕೂಡ ಪೊಲೀಸ್ ಟೀಮ್ ಅನ್ನ ಕಳಿಸಿ ದುಷ್ಕರ್ಮಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ತನಿಖೆ ನಡೆದು ಅಸಲಿ ಮಾಹಿತಿ ಬರೋ ಮುನ್ನವೇ ಜನಾಂಗೀಯ ಘರ್ಷಣೆ ಅಂತ ಬಿಂಬಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸೋ ಹೇಳಿಕೆಗಳು ಬಾಂಗ್ಲಾದಿಂದ ಪದೇ ಪದೇ ಬರ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ ಈ ರೀತಿಯ ಹಲವು ಹೇಳಿಕೆಗಳು ಹಲವು ಸಲ ಬಂದಿವೆ. ಬಾಂಗ್ಲಾ ಭೂಪಟವನ್ನ ತಿರುಚೋ ಕೆಲಸ ಕೂಡ ಆಗಿದೆ. ಕಳೆದ ವಾರವಷ್ಟೇ ಬಾಂಗ್ಲಾದ ಒಬ್ಬ ಅಯೋಗ್ಯ ಇದೇ ಮಾತನ್ನ ಹೇಳಿದ್ದು ದೊಡ್ಡ ಸುದ್ದಿಯಾಗಿದೆ. ಇತ್ತ ಭಾರತದಲ್ಲಿ ದಿಢೀರ್ ಅಂತ ಈಶಾನ್ಯ ರಾಜ್ಯಗಳ ಯುವಕರ ಟಾರ್ಗೆಟ್ ಆಗ್ತಾ ಇದೆ. ಆ ಟ್ವೀಟ್ ಅನ್ನ ಪಿನ್ ಮಾಡೋ ಮೂಲಕ ಇಂಟರ್ ನ್ಯಾಷನಲ್ ಸುದ್ದಿ ಮಾಡೋ ಕೆಲಸ ಕೂಡ ಆಗ್ತಾ ಇದೆ. ಜೆನ್ಜಿ ಹೋರಾಟ, ಯುವಕರು ಬೀದಿಗೆ ಬರಬೇಕು ಅನ್ನೋ ಅಜೆಂಡಾಗಳು ನಡೀತಾ ಇದೆ. ಇದೆಲ್ಲವೂ ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಚಕ್ಮಾ ಮೇಲೆ ನಡೆದ ದಾಳಿ ಅನುಮಾನ ಹುಟ್ಟುವಂತೆ ಮಾಡ್ತಾ ಇದೆ ಅನ್ನೋದು ಹಲವರ ಅಭಿಪ್ರಾಯ. ಇನ್ನು ರಾಹುಲ್ ಗಾಂಧಿಯ ಇತ್ತೀಚಿನ ಹೇಳಿಕೆಗಳು ಕೂಡ ಈ ಪ್ರಕರಣಕ್ಕೆ ತಾಳೆ ಹಾಕಲಾಗ್ತಾ ಇದೆ.
ಜರ್ಮನಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ, ಅವರವರೇ ಹೊಡೆದಾಡ್ತಾರೆ, ಭಾರತ ಸೋಲುತ್ತೆ ಅನ್ನೋ ಮಾತುಗಳನ್ನ ಹೇಳಿ ಬಂದಿದ್ದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತು. ಇಂತಹ ಸಂದರ್ಭದಲ್ಲಿ ಈ ರೀತಿ ಅನುಮಾನಗಳು ಬಂದಾಗ ಅದು ಇನ್ನಷ್ಟು ಪುಷ್ಟಿ ಕೊಡ್ತಾ ಹೋಗುತ್ತೆ. ದುರಂತ ಏನಂದ್ರೆ ಇದೆಲ್ಲ ತಾನಾಗೆ ಆಗಿ ಹೋಯ್ತೋ ಅಥವಾ ಇದರ ಹಿಂದೆ ಯಾರಾದ್ರೂ ಇದ್ರಾ ಅನ್ನೋದು ತನಿಖೆ ನಂತರ ಗೊತ್ತಾಗ್ಬೇಕು. ಆದ್ರೆ ತನಿಖೆಯಾಗಿ ಸತ್ಯ ಹೊರಬರೋದ್ರ ಒಳಗೆ ಇಂಥ ಅಮಾನವೀಯ ಘಟನೆಗಳು ಹೊತ್ತಿಸೋ ಕಿಡಿ ಇನ್ನಷ್ಟು ಜನರ ಸಾವು ನೋವಿಗೆ ಕಾರಣವಾಗುತ್ತೋ ಅನ್ನೋ ಭಯ ಜನರಿಗೆ ತಪ್ಪಿದ್ದಲ್ಲ. ಸದ್ಯ ಪ್ರಕರಣದಲ್ಲಿ ಯಾರದೆಲ್ಲ ಹೆಸರು ಕೇಳಿ ಬಂದಿದೆಯೋ ಅವರನ್ನೆಲ್ಲ ವಶಕ್ಕೆ ಪಡೆಯಲಾಗ್ತಾ ಇದೆ. ಅದರಲ್ಲಿ ಇಬ್ಬರು ಅಪ್ರಾಪ್ತರಿದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದು ಆತನ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಇಲ್ಲಿ ಗಮನಿಸಲೇಬೇಕಾದ ಇನ್ನೊಂದು ಅಂಶ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರೆ ಕೇಸ್ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಅದರಲ್ಲೂ ಚೀನಾ ಏಜೆಂಟ್ ಅಂತ ಹೇಳ್ಕೊಂಡು ಹಲ್ಲೆ ಮಾಡ್ತಾನೆ ಅಂದ್ರೆ ಆರೋಪಿಗೆ ತನ್ನ ನಿಲುವಿನ ಮೇಲೆ ಕ್ಲಾರಿಟಿ ಇತ್ತು ಅನ್ನೋದನ್ನ ಅಂದಾಜಿಸಬಹುದು. ತಾನು ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಿದ್ರೂ ಆತ ಎಸ್ಕೇಪ್ ಆಗ್ತಾನೆ ಅಂದ್ರೆ ಅನುಮಾನಗಳು ಹುಟ್ಟೋದು ಸಹಜ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇಂಥದ್ದೇ ಒಂದು ಘನಘೋರ ಪ್ರಕರಣ ತಮಿಳುನಾಡಿನಲ್ಲಿ ನಡೆದಿದೆ. ಮಹಾರಾಷ್ಟ್ರದಿಂದ ತಮಿಳುನಾಡಿಗೆ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕನ ಮೇಲೆ ಸಣ್ಣ ವಯಸ್ಸಿನ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಆತನ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿ ಅದನ್ನ ವಿಡಿಯೋ ಮಾಡಿ ವಿಕ್ಟರಿ ಸಿಂಬಲ್ ತೋರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದ್ದು ಅದನ್ನ ನೋಡಿದವರೆಲ್ಲರೂ ದುಷ್ಕರ್ಮಿಗಳಿಗೆ ಶಾಪ ಹಾಕ್ತಾ ಇದ್ದಾರೆ. ಇಂತಹ ಕೃತ್ಯ ನಡೆಯೋದಕ್ಕೆ ಅವಕಾಶ ಕೊಟ್ಟವರಿಗೂ ಶಾಪ ಹಾಕ್ತಾ ಇದ್ದಾರೆ. ಬಿಜೆಪಿ ನಾಯಕ ಅಣ್ಣಾಮಲೈ ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಡಿಎಂಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನೋಡೋದಕ್ಕೆ ಅಪ್ರಾಪ್ತರಂತೆ ಕಾಣ್ತಾ ಇರೋ ಈ ದುಷ್ಕರ್ಮಿಗಳು ಗಾಂಜಾ ಹಾಗೂ ಮಾದಕ ದ್ರವ್ಯಗಳನ್ನ ಸೇವಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದನ್ನ ಕೂಡ ಅಣ್ಣಾಮಲೈ ತಿಳಿಸಿದ್ದಾರೆ. ಹದಿಹರೆಯದವರಿಗೂ ಮಾದಕ ವಸ್ತುಗಳು ಸಿಗುವಂತಾಗಿರೋದು ಡಿಎಂಕೆ ಸರ್ಕಾರದ ರಿಯಾಲಿಟಿ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕಿದ್ದ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಕಾನೂನಿನ ಭಯವೇ ಇಲ್ಲದೆ ಹಲ್ಲೆಯನ್ನ ಮಾಡಿ ಅದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಯಾರೂ ಕೇಳೋದಿಲ್ಲ, ಇದೆಲ್ಲ ಸಹಜ ಅನ್ನೋ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ತಮಿಳುನಾಡಿನ ಡಿಎಂಕೆ ಜಂಗಲ್ ರಾಜ್ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಎಐಎಡಿಎಂಕೆ ಕೂಡ ಈ ಘಟನೆಯನ್ನ ಖಂಡಿಸಿದ್ದು ವಲಸೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ಅಂತ ಟೀಕೆ ಮಾಡಿದೆ. ಸದ್ಯ ಈ ಸುದ್ದಿ ನ್ಯಾಷನಲ್ ಇಶ್ಯೂ ಆಗಿದ್ದು ಆ ವಿಡಿಯೋ ನೋಡಿದ ಜನರೆಲ್ಲರೂ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ನೀಡಿ ಅವರು ಅದಕ್ಕೆ ಅರ್ಹರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ರಾಹುಲ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಡಿಎಂಕೆ ತಮ್ಮದೇ ಒಕ್ಕೂಟದಲ್ಲಿ ಬರೋ ಮಿತ್ರ ಪಕ್ಷ. ಚಕ್ಮಾ ಮೇಲೆ ಆಗಿರೋ ಹಲ್ಲೆಗೂ ಈ ಹಲ್ಲೆಗೂ ವ್ಯತ್ಯಾಸವೇನೂ ಇಲ್ಲ. ಆ ವಿಚಾರದಲ್ಲಿ ಉಕ್ಕಿ ಬಂದ ದ್ವೇಷ ಈ ವಿಚಾರದಲ್ಲೂ ಉಕ್ಕಿ ಬರುತ್ತಾ ಇಲ್ವಾ ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಭಾರತದ ಕಾನೂನು ವ್ಯವಸ್ಥೆ ಇನ್ನೂ ಕಠಿಣವಾಗಬೇಕಿದೆ ಅನ್ನೋದನ್ನ ಈ ಘಟನೆಗಳು ಹೇಳ್ತಾ ಇವೆ. ಕೆಟ್ಟ ಕೆಲಸ ಮಾಡೋದಕ್ಕೆ ಭಯವೇ ಇಲ್ಲ ಅಂದ್ರೆ ಭಾರತದ ಭವಿಷ್ಯವನ್ನ ನೆನೆಸಿಕೊಂಡ್ರೆ ಭಯವಾಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.